ಹಲೋ ಎವ್ರಿವನ್. ಪೊಲಿಟಿಯಲ್ಲಿ ಇವತ್ತು ನಾವು ಡಿಸ್ಕಸ್ ಮಾಡಲಿಕ್ಕಿರೋದು ಕಾನ್ಸ್ಟಿಟ್ಯೂಷನಲಿಸಮ್ ಆ್ಯಂಡ್ ಲಿಮಿಟೆಡ್ ಗೌರ್ಮೆಂಟ್. ಈ ಶಬ್ದಗಳ ಅರ್ಥವನ್ನು ನೀವು ಕೇಳಿದಿರ ಗೊತ್ತಿಲ್ಲ. ಸಂವಿಧಾನಾತ್ಮಕತೆ ಮತ್ತು ಸೀಮಿತ ಅಥವಾ ನಿಯಂತ್ರಿತ ಸರ್ಕಾರ ಅಂತ ಹೇಳ್ಬೋದು. ಸಂವಿಧಾನಾತ್ಮಕತೆ ಕಾನ್ಸ್ಟಿಟ್ಯೂಷನಲಿಸಮ್ ಇದು ಎಷ್ಟೋ ಸಾರಿ ಮೇನ್ಸಿಗೆ ಸಂಬಂಧಪಟ್ಟ ಹಾಗೆ ಬಹಳ ಇಂಪಾರ್ಟೆಂಟ್ ಟಾಪಿಕ್ ಇದು. ಅಂತಂದರೆ ಮೇನ್ಸ್ನಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಬಂದಿದೆ, ಮತ್ತು ಎಥಿಕ್ಸ್ನಲ್ಲೂ ಸಹ ಇದರ ಬಗ್ಗೆ ಲಿಂಕ್ ಆಗಿ ಕೆಲವೊಂದು ಪ್ರಶ್ನೆಗಳು ಬರ್ತಾ ಇರುತ್ತೆ. ಸೊ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನೋದು ಕನ್ನಡದ ಅರ್ಥ ಏನು? ಸಂವಿಧಾನಾತ್ಮಕತೆ. ಈಗ ಒಂದು ದೇಶ ಇದೆ, ಆ ದೇಶದಲ್ಲಿ ಸಂವಿಧಾನದ ಪುಸ್ತಕ ಇದೆ. ಪುಸ್ತಕ ಇದ್ದ ಮಾತ್ರಕ್ಕೆ ಆ ದೇಶದಲ್ಲಿ ಪ್ರಜೆಗಳಿಗೆ ಹಕ್ಕುಗಳಿದೆಯಾ ಹಾಗಾದರೆ ಅನ್ನೋದು ಪ್ರಶ್ನೆ. ಈಗ ನಮ್ಮ ದೇಶದಲ್ಲಿ ಸಂವಿಧಾನ ಇದೆ, ಓಕೆ, ಪ್ರಜೆಗಳ ಹಕ್ಕುಗಳು ರಕ್ಷಿತವಾಗ್ತಾ ಇದೆ, ಒಪ್ಕೊಳ್ಳೋಣ. ಆದರೆ ಕೆಲವೊಂದು ಸಾರಿ ಜರ್ಮನಿಯಲ್ಲಿ ಹಿಟ್ಲರ್ ಇದ್ದಾಗ, ಅಥವಾ ಇಟಲಿಯಲ್ಲಿ ಮುಸಲೋನಿ ಇದ್ದಾಗ, ಮತ್ತು ಇವತ್ತಿನ ಕೆಲವೊಂದು ದೇಶಗಳು, ಉತ್ತರ ಕೊರಿಯಾ ಇರಬಹುದು, ಆಯಾ ದೇಶಗಳಿಗೂ ತಮ್ಮ ಸಂವಿಧಾನ ಇದೆ ಅವರದ್ದು. ಆದರೆ ನಾಗರಿಕರಿಗೆ ಮುಕ್ತವಾಗಿ ಬದುಕಲಿಕ್ಕೆ ಸ್ವಾತಂತ್ರ್ಯ ಇದೆಯಾ ಅಂತ ಕೇಳಿದರೆ ಇಲ್ಲ. ಯಾಕಂತಂದರೆ ಅಲ್ಲಿನ ಸರ್ಕಾರಗಳು ತಮಗೆ ಬೇಕಾದ ರೀತಿ ಜನರನ್ನು ನಿಯಂತ್ರಿಸಿ ಬದುಕ್ತಾ ಇವೆ. ಅಂತಂದರೆ ಸರ್ಕಾರ ಇರಬೇಕು ಅಂತಂದರೆ ಜನರ ನಿಯಂತ್ರಣ ಮುಖ್ಯವಾಗಿರಬೇಕು ಅಲ್ಲಿ. ಸೊ ಹೀಗಾಗಿ ಕಾನ್ಸ್ಟಿಟ್ಯೂಷನ್ ಇದ್ದರೆ ಸಾಕಾಗೋದಿಲ್ಲ, ಕಾನ್ಸ್ಟಿಟ್ಯೂಷನಲಿಸಮ್ ಇರಬೇಕು ಅಂತ ಹೇಳ್ತಾರೆ. ಸಂವಿಧಾನ ಇದ್ದರೆ ಸಾಕಾಗಲ್ಲ, ಸಂವಿಧಾನಾತ್ಮಕತೆ ಅಂತ ಇರಬೇಕು ಅನ್ನೋದು ಒಂದು ರಾಜಕೀಯ ಸಿದ್ಧಾಂತ. ಸಂವಿಧಾನ ಅಂತಂದರೆ ಅದೇನು? ಒಂದು ಕಾಗದದ ಮೇಲಿರುವ ನಿಯಮಗಳ ಗುಚ್ಛ ಅಂತ ಹೇಳ್ಬೋದು. ಒಂದು ದೇಶದ ಸರ್ವೋಚ್ಚ ಕಾನೂನು ಅಂತೆಲ್ಲ ಹೇಳಿದ್ದೇವೆ ನಾವು ಅಲ್ವಾ. ಆದರೆ ಸಂವಿಧಾನಾತ್ಮಕತೆ ಅನ್ನೋದೇನು? ಒಂದು ಫಿಲಾಸಫಿ, ಅದೊಂದು ಸಿದ್ಧಾಂತ, ಅಥವಾ ಸಂವಿಧಾನಾತ್ಮಕತೆ ಇರೋದ್ರಿಂದಾನೇ ಸಂವಿಧಾನಕ್ಕೆ ಅರ್ಥ. ಆ ಸಂವಿಧಾನಾತ್ಮಕತೆಯ ಮುಖ್ಯವಾದಂಥ ಅಂಶ ಲಿಮಿಟೆಡ್ ಗೌರ್ಮೆಂಟ್ ಅಂತ. ಅಂದರೆ ಅದಕ್ಕೆ ಒಂದು ಸೀಮೆ ಇದೆ, ಅಥವಾ ಒಂದು ಲಿಮಿಟೇಷನ್ಸ್ ಇದೆ, ನಿಯಂತ್ರಣ ಇರಬೇಕು, ಅದಕ್ಕೆ ನಿಯಂತ್ರಿತವಾದಂಥ ಸರ್ಕಾರ ಅನ್ನೋದು ಆ ಸಂವಿಧಾನಾತ್ಮಕತೆಯ ಮುಖ್ಯವಾದಂಥ ಉದ್ದೇಶ. ಈಗ ಕೆಲವೊಂದು ಸಾರಿ ರಾಜಕೀಯ ತತ್ವಶಾಸ್ತ್ರಜ್ಞರು ಏನು ಹೇಳ್ತಾರೆ ನೋಡಿ, CH ಮೆಕ್ಲೆನ್ ಅನ್ನೋರು ಏನು ಹೇಳ್ತಾರೆ ಅಂತಂದರೆ, ಸಂವಿಧಾನಾತ್ಮಕತೆ ಅದರ ಮುಖ್ಯವಾದ ಸಾರ ಏನು ಅಂತಂದರೆ, ಸರ್ಕಾರ ತನ್ನ ಮನಸ್ಸಿಗೆ ಬಂದ ಹಾಗೆ ಅನಿಯಂತ್ರಿತ ಅಧಿಕಾರಕ್ಕೆ ಅದು ಬೇಲಿ ಹಾಕುತ್ತೆ. ಕಾರ್ಯಾಂಗದ ಏನು ದಬ್ಬಾಳಿಕೆ ಇದೆ ಅದರಿಂದ ಜನರನ್ನು ಅದು ರಕ್ಷಿಸುತ್ತೆ ಅಂತ ಹೇಳ್ತಾರೆ ಅವರು. ಯಾರು? CH ಮೆಕ್ಲೆವೆನ್. ಇದಾದಮೇಲೆ ಅದಕ್ಕೆ ಒಂದು ಹಡಗಿಗೆ ಸಹ ಹೋಲಿಸ್ತಾರೆ. ಹಡಗಿಲ್ಲ ಕೆಳಗಡೆ ಚುಕ್ಕಾಣಿ ಅಂತ ಇರುತ್ತೆ. ಅದೇ ರೀತಿ ಹಡಗು ದಾರಿ ತಪ್ಪದ ರೀತಿ ನೋಡ್ಕೊಳ್ಳೋದು ದಿಕ್ಸೂಚಿ, ಆ ಕಂಪಾಸ್ ಅಂತ ಹೇಳ್ತೀವಲ್ವಾ, ದಿಕ್ಸೂಚಿ. ಸಂವಿಧಾನ ಅನ್ನೋದು ಹಡಗಿನ ಚುಕ್ಕಾಣಿ ಆದರೆ ಸಂವಿಧಾನಾತ್ಮಕತೆ ಅನ್ನೋದು ದಿಕ್ಸೂಚಿ ಥರ. ಆ ದಿಕ್ಸೂಚಿ ಆ ಹಡಗು ಯಾವ ದಿಕ್ಕಿಗೆ ಹೋಗಬೇಕು ಅಂತ ತಿಳಿಸುತ್ತೆ. ಸೊ ಡಿಫ್ರೆನ್ಸ್ ಗೊತ್ತಿರಬೇಕು. ಕಾನ್ಸ್ಟಿಟ್ಯೂಷನ್ ಮತ್ತು ಕಾನ್ಸ್ಟಿಟ್ಯೂಷನಲಿಸಮ್ ಎರಡು ಶಬ್ದಗಳ ನಡುವೆ ಏನು ಡಿಫ್ರೆನ್ಸು? ಮುಖ್ಯವಾಗಿ ಮೊದಲನೇದು, ಅದರ ಸ್ವರೂಪ ನೋಡೋದಾದರೆ, ಸಂವಿಧಾನ ಅಂತಂದರೆ ಏನು? ಸುಪ್ರೀಂ ರಿಟನ್ ಅಥವಾ ಅನ್ರಿಟನ್ ಲೀಗಲ್ ಫ್ರೇಮ್ವರ್ಕ್ ಅಂತಂದರೆ ದೇಶದಲ್ಲಿ ಇರುವಂಥ ಅತ್ಯುನ್ನತ ಲಿಖಿತ ಕಾನೂನು ಅದು. ಸೊ ಅದೆಲ್ಲ ಒಂದು ಪುಸ್ತಕದಲ್ಲಿದೆ, ಆ ಕಾನೂನುಗಳೆಲ್ಲ ಒಂದು ಪುಸ್ತಕದಲ್ಲಿದೆ, ಅದಕ್ಕೆ ಕಾನ್ಸ್ಟಿಟ್ಯೂಷನ್ ಅಂತ ಕರೀತೇವೆ. ಆದರೆ ಸಂವಿಧಾನಾತ್ಮಕತೆ ಅನ್ನೋದು ಒಂದು ಪುಸ್ತಕ ಅಲ್ಲ, ಅದೊಂದು ತತ್ವ, ಕಲ್ಚರ್, ಅದು ಎಥೋಸ್, ಫಿಲಾಸಫಿ ಅಂತ ಹೇಳ್ಬೋದು. ಇದು ಸ್ಟ್ರಕ್ಚರ್ ಆದರೆ ಆ ಸ್ಟ್ರಕ್ಚರಿಗೆ ಒಂದು ಆಯಾಮಗಳನ್ನು ಕೊಟ್ಟು ಆ ಸ್ಟ್ರಕ್ಚರನ್ನು ಉಳಿಸ್ಕೊಂಡು ಹೋಗೋದು ಕಾನ್ಸ್ಟಿಟ್ಯೂಷನಲಿಸಮ್. ಇನ್ನು ಫಂಕ್ಷನನ್ನು ನೋಡಿದ್ರೆ ಸಂವಿಧಾನ ಏನು ಮಾಡುತ್ತೆ? ಲೆಜಿಸ್ಲೇಚರ್, ಎಕ್ಸಿಕ್ಯೂಟಿವ್, ಜುಡಿಷಿಯರಿ ಏನು ಮೂರು ಅಂಗಗಳು ಅಂತ ಹೇಳ್ತೇವೆ, ಅವುಗಳನ್ನು ಕ್ರಿಯೇಟ್ ಮಾಡಿ ಅವರಿಗೆ ಅಧಿಕಾರವನ್ನು ಕೊಡುತ್ತೆ. ಯಾವುದು? ಸಂವಿಧಾನ, ಕಾನ್ಸ್ಟಿಟ್ಯೂಷನ್. ಅದೇ ಕಾನ್ಸ್ಟಿಟ್ಯೂಷನಲಿಸಮ್ ಏನು ಮಾಡುತ್ತೆ? ಆ ಒಂದು ಅಂಗಗಳಿಗೆ ಎಷ್ಟು ಲಿಮಿಟೇಷನ್ಸ್ ಇರಬೇಕು ಅಂತ ಹೇಳುತ್ತೆ. ಇಟ್ ಇಂಪೋಸಸ್ ಸ್ಟ್ರಿಕ್ಟ್ ಬೌಂಡ್ರೀಸ್ ಆ್ಯಂಡ್ ಲಿಮಿಟೇಷನ್ಸ್. ಅಂದರೆ ಮೂರು ಆರ್ಗನ್ಗಳಿದೆ, ಅವುಗಳನ್ನು ಸೃಷ್ಟಿ ಮಾಡಿ ಅಧಿಕಾರವನ್ನು ಕೊಡೋದು ಕಾನ್ಸ್ಟಿಟ್ಯೂಷನ್. ಆದರೆ ಅಧಿಕಾರಕ್ಕೆ ಯಾವ ಮಿತಿಗಳಿದೆ ಅಂತ ಹೇಳೋದು ಕಾನ್ಸ್ಟಿಟ್ಯೂಷನಲಿಸಮ್, ಸಂವಿಧಾನಾತ್ಮಕತೆ. ಮತ್ತು ಇನ್ನೊಂದು ನೋಡಿ, ಇಟ್ ಇಸ್ ನಾಟ್ ಯೂನಿವರ್ಸಲ್.
ಈಗ ಸಂವಿಧಾನ ಇರುವಂಥ ದೇಶದಲ್ಲಿ ಸಂವಿಧಾನಾತ್ಮಕತೆ ಇರಲೇಬೇಕು ಅಂತ ಅಲ್ಲ ಅಲ್ವಾ. ತುಂಬ ಕಡೆ ಕೆಲವೊಂದು ಸಂವಿಧಾನ ಇರುತ್ತೆ, ಸಂವಿಧಾನಾತ್ಮಕತೆ ಇರಲ್ಲ. ಆದರೆ ನೋಡಿ, ಸಂವಿಧಾನಾತ್ಮಕತೆ ಇರಬೇಕು ಅಂತಾದರೆ, ಸಂವಿಧಾನಾತ್ಮಕತೆ ಆ ಫಿಲಾಸಫಿಯಲ್ಲಿ ಎಕ್ಸಿಸ್ಟ್ ಆಗಬೇಕು ಅಂತಾದರೆ ಪ್ರಜೆಗಳ ಹಕ್ಕನ್ನು ಗೌರವಿಸುವಂಥ ಒಂದು ವ್ಯವಸ್ಥೆ ಇರಬೇಕು. ಅಂದರೆ ಜೆನ್ಯೂನ್ ಪ್ರೊಟೆಕ್ಷನ್ ಆಫ್ ಹ್ಯೂಮನ್ ಲಿಬರ್ಟಿ. ಆ ಲಿಬರ್ಟಿಗೆ ಒಂದು ಪ್ರೊಟೆಕ್ಷನ್ ಇದ್ದಾಗ ಮಾತ್ರ ಅದಕ್ಕೆ ನಾವಲ್ಲಿ ಸಂವಿಧಾನಾತ್ಮಕತೆಯನ್ನು ನಿರೀಕ್ಷೆ ಮಾಡಬಹುದು. ಸೊ ಒಂದು ಸ್ವರೂಪ ಆದರೆ ಇನ್ನೊಂದು ತತ್ವ. ನಮಗೊಂದು ಕಾಣಿಸುತ್ತೆ ಕಾನ್ಸ್ಟಿಟ್ಯೂಷನಲಿಸಮ್ ಅನ್ನೋದು ನಮಗೆ ಅನುಭವಕ್ಕೆ ಬರೋದು. ಹಾಗಾಗಿ ಆವಾಗಲೇ ಹೇಳಿದಾಗೆ ಒಂದು ಹಡಗಿನ ಚುಕ್ಕಾಣಿ ಮತ್ತು ಕಂಪಾಸ್ನ ಥರ ನಾವು ಅದನ್ನು ಕಂಪೇರ್ ಮಾಡಬಹುದು. ಈಗ ಕಾನ್ಸ್ಟಿಟ್ಯೂಷನಲಿಸಮ್ಮಿನ ಮುಖ್ಯವಾದ ಆಧಾರ ಸ್ತಂಭಗಳು, ಕೋರ್ ಪಿಲ್ಲರ್ಸ್ ಯಾವ್ಯಾವುದು ಅಂತಂದರೆ, ಸಪರೇಷನ್ ಆಫ್ ಪವರ್ಸ್ ಅಂತ ಕರಿತೇವೆ. ಏನು ಸರ್ಕಾರದ 3 ಅಂಗಗಳಿದೆ. ಕಾನೂನು ಮಾಡಲಿಕ್ಕೆ ಜುಡಿಷರಿ ಇರುತ್ತೆ, ಅದಾದಮೇಲೆ ಜಾರಿಗೊಳಿಸಲಿಕ್ಕೆ ಕಾರ್ಯಾಂಗ ಇರುತ್ತೆ ಎಕ್ಸಿಕ್ಯೂಟಿವ್, ಅದಾದಮೇಲೆ ಕಾನೂನುಗಳನ್ನು ರೂಪಿಸಲಿಕ್ಕೆ ಯಾವುದಿರುತ್ತೆ ಲೆಜಿಸ್ಲೇಚರ್ ಅಲ್ವಾ. ಸೊ ಲಾ ಮೇಕಿಂಗು. ಸೊ ಇವರ ನಡುವೆ ಸಪರೇಷನ್ ಆಫ್ ಪವರ್ ಇರಬೇಕು. ಒಬ್ಬರು ಇನ್ನೊಬ್ಬರ ಪವರನ್ನು ಕಿತ್ಕೋಬಾರ್ದು, ಅಥವಾ ತಾವೇ ಎಲ್ಲವನ್ನ ಅವರೊಳಗಡೆ ಒಂದು ಒಪ್ಪಂದ ಮಾಡಿಕೊಂಡು ಜನರನ್ನು ಮರುಳು ಮಾಡಬಾರ್ದು. ಸೊ ಆ ರೀತಿ ಅಧಿಕಾರ ವಿಭಜನೆ ಆಗಿರಬೇಕು. ನ್ಯಾಯಾಂಗ ಅಥವಾ ಯಾವುದೇ ಒಂದು ಸಂಸ್ಥೆಯ ಕೈಯಲ್ಲಿ ಎಲ್ಲ ಪವರ್ ಇರಬಾರ್ದು, ಸ್ವತಂತ್ರವಾಗಿ ಅವರು ಕಾರ್ಯನಿರ್ವಹಿಸಬೇಕು. ಸೊ ಒಂದನೇದು ಸಪರೇಷನ್ ಆಫ್ ಪವರ್. ಆಮೇಲೆ ಇನ್ನೊಂದು ನಿಮ್ಗೆ ಗೊತ್ತಿರದೆ, ಮೊದಲಿಂದ ಕೇಳಿದಿರಿ ಈ ಶಬ್ದವನ್ನು, ರೂಲ್ ಆಫ್ ಲಾ, ಕಾನೂನಿನ ಆಡಳಿತ ಅಲ್ವಾ. ಈ ಶಬ್ದ ವಾಕ್ಯದ ಬಗ್ಗೆ ಮೊದಲೇ ನೋಡಾಗಿದೆ ನಾವು. ಕಾನೂನಿನ ಮುಂದೆ ಎಲ್ಲರೂ ಸಮಾನರು ಅಲ್ವಾ. ಅದರ ಬೇರೆ ಬೇರೆ ತತ್ವಗಳು AV ಡೈಸಿ ಅವರು ಏನು ಹೇಳಿದರು ನೆನ್ಪು ಮಾಡ್ಕೊಳ್ಳಿ. ರೂಲ್ ಆಫ್ ಲಾ ಇನ್ನೊಂದು ಪ್ರಿನ್ಸಿಪಲ್ಲು. ಅಂದರೆ ಸಂವಿಧಾನಾತ್ಮಕತೆ ಇರಬೇಕು ಅಂತಂದರೆ ಇದೆಲ್ಲ ಪಿಲ್ಲರ್ಸ್. ಸಂವಿಧಾನಾತ್ಮಕತೆ ಅನ್ನೋದು ಒಂದು ದೊಡ್ಡ ತತ್ವ, ಆದರೆ ಅದು ಯಾವುದ್ರ ಮೇಲೆ ನಿಂತಿದೆ ಅಂತಂದರೆ ಅದರ ಪಿಲ್ಲರ್ಸ್ಗಳು, ಆಧಾರ ಸ್ತಂಭಗಳಂತಂದರೆ ಸಪರೇಷನ್ ಆಫ್ ಪವರ್ಸ್, ರೂಲ್ ಆಫ್ ಲಾ ಮತ್ತು ಇಂಡಿಪೆಂಡೆಂಟ್ ಜುಡಿಷಿಯರಿ. ನ್ಯಾಯಾಂಗ ವ್ಯವಸ್ಥೆ ಮುಕ್ತವಾಗಿರಬೇಕು, ಸ್ವತಂತ್ರ ಇರಬೇಕು ಅದಕ್ಕೆ ಅಲ್ವಾ. ಸರ್ಕಾರದ ತಪ್ಪುಗಳನ್ನು ಧೈರ್ಯವಾಗಿ ಪ್ರಶ್ನಿಸಲಿಕ್ಕೆ, ನಾಗರಿಕರ ಹಕ್ಕುಗಳನ್ನು ಕಾಯಲಿಕ್ಕೆ ಅಲ್ಲಿ ಸರ್ವೋಚ್ಚ ನ್ಯಾಯಾಲಯ ಇಂಡಿಪೆಂಡೆಂಟ್ ಆಗಿರಬೇಕು. ಅದಾದಮೇಲೆ ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್, ಮುಕ್ತವಾಗಿ ಮತ್ತು ನ್ಯಾಯಸಮ್ಮತವಾಗಿ ಚುನಾವಣೆಗಳು ನಡೀಬೇಕು. ಪ್ರಜೆಗಳು ಇಷ್ಟ ಇಲ್ಲ ಅಂತ ಅಂದರೆ ಸರ್ಕಾರವನ್ನು ಬದಲಾಯಿಸ್ಲಿಕ್ಕೆ ಸಾಧ್ಯ ಆಗಬೇಕು. ಫ್ರೀಯಾಗಿ ಫೇರ್ ಆಗಿ ಎಲೆಕ್ಷನ್ಸ್ಗಳು ನಡೀಬೇಕು. ಅದಾದಮೇಲೆ ಸ್ಕ್ರೀನ್ ವಿಸಿಬಲ್ ಇದೆ ಅಂತ ಅಂದ್ಕೊಳ್ತೇನೆ. ಎಸ್, ಓಕೆ. ನೆಕ್ಸ್ಟು ನಾಗರಿಕ ನಿಯಂತ್ರಣ, ಅಂದರೆ ಸಿವಿಲಿಯನ್ ಕಂಟ್ರೋಲ್. ಸಿವಿಲಿಯನ್ ಕಂಟ್ರೋಲ್ ಅಂತಂದರೆ ಈಗ ಸೈನ್ಯ ಏನಿದೆ ಅದು ಯಾರು ಜನರಿಂದ ಆಯ್ಕೆ ಆಗಿರ್ತಾರೋ ಆ ಚುನಾಯಿತ ಸರ್ಕಾರದ ಅಡಿಯಲ್ಲೇ ಕೆಲಸ ಮಾಡಬೇಕು. ಆ ಸೈನ್ಯ ಬಂದು ದೇಶದ ಆಡಳಿತವನ್ನು ತಾನೇ ಕೈಗೆತ್ತಿಕೊಳ್ಬಾರ್ದು. ಸೊ ಸಿವಿಲಿಯನ್ ಕಂಟ್ರೋಲ್ ಓವರ್ ಮಿಲಿಟರಿ ಅಂತ ಕರಿತೇವೆ. ಮತ್ತು ಮೂಲಭೂತ ಹಕ್ಕುಗಳಿಗೆ ರಕ್ಷಣೆ ಸಿಗಬೇಕು, ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್. ಇದೆಲ್ಲ ಏನು ಕಾನ್ಸ್ಟಿಟ್ಯೂಷನಲಿಸಮ್ಮಿನ ಕೋರ್ ಪಿಲ್ಲರ್ಸ್. ಇನ್ನು ಭಾರತದ ಈ ಸಂವಿಧಾನದ ಚೌಕಟ್ಟಿನಲ್ಲಿ ಹೇಗೆ ಇದು ಸೇಫ್ ಗಾರ್ಡ್ ಆಗಿದೆ, ಹೇಗೆ ಕಾವಲು ಕಾಯ್ತಾ ಇದ್ದಾರೆ ಸುಪ್ರೀಂ ಕೋರ್ಟ್ ಅವರು ಅಂತ ನೋಡೋದಾದರೆ, ಬೇಸಿಕ್ ಸ್ಟ್ರಕ್ಚರ್ ಅಂತ ನಾವು ಮುಂದೆ ಸಹ ಡಿಸ್ಕಸ್ ಮಾಡ್ತೇವೆ. ಅಲ್ಲಿ ಕೇಶವಾನಂದ ಭಾರತಿ ಅಂತ ಒಂದು ಪ್ರಕರಣ ಬರುತ್ತೆ. ಆ ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಏನು ಹೇಳ್ತಾರೆ ಸುಪ್ರೀಂ ಕೋರ್ಟಲ್ಲಿ ಅಂತಂದರೆ, ಸುಪ್ರೀಂ ಕೋರ್ಟ್ ಹೇಳೋದೇನು, ಪಾರ್ಲಿಮೆಂಟ್ ಕೆನಾಟ್ ಚೇಂಜ್, ಏನನ್ನು ತನಗೆ ಬಹುಮತ ಇದೆ ಅನ್ನುವಂಥ ಕಾರಣಕ್ಕೋಸ್ಕರ ಸಂವಿಧಾನದ ಕೋರ್ ಆತ್ಮವನ್ನು, ಸೋಲನ್ನು ಮಾಡಲಿಕ್ಕೆ ಆಗೋದಿಲ್ಲ, ಅದನ್ನೇ ಬದಲಾಯಿಸಬಾರ್ದು. ಸಂವಿಧಾನದ ಮುಖ್ಯ ಅಂಶಗಳಿರುತ್ತೆ, ಪ್ರಮುಖ ಸಂರಚನೆ ಅಥವಾ ಮೂಲಭೂತ ಸಂರಚನೆಗೆ ಯಾವುದೇ ಧಕ್ಕೆ ಬರಬಾರ್ದು ಅನ್ನೋದನ್ನು ಕೇಶವಾನಂದ ಭಾರತಿ ಪ್ರಕರಣದಲ್ಲಿ ಹೇಳ್ತಾರೆ. ಅದರ ಅರ್ಥ ಏನು, ಅನ್ಲಿಮಿಟೆಡ್ ಪವರ್ ಇಲ್ಲ ಸಂಸತ್ತಿಗೆ ಅಲ್ವಾ. ಅದಾದಮೇಲೆ ಇನ್ನೊಂದು ಮಿನರ್ವಾ ಮಿಲ್ಸ್ ಅನ್ನುವಂಥ ಪ್ರಕರಣದಲ್ಲಿ ಅಲ್ಲಿ ಸಹ ನ್ಯಾಯಾಲಯ ಹೇಳುತ್ತೆ, ನಮ್ಮ ಸಂವಿಧಾನ ಸಂಸತ್ತಿಗೆ ಏನು ಕೊಟ್ಟಿದೆ, ಲಿಮಿಟೆಡ್ ಅಮೆಂಡಿಂಗ್ ಪವರನ್ನು ಕೊಟ್ಟಿರುತ್ತೆ ಅಲ್ವಾ. ಲಿಮಿಟೆಡ್ ಅಮೆಂಡಿಂಗ್ ಪವರ್ ಅಂತಂದರೆ ಏನು, ತಿದ್ದುಪಡಿ ಅಧಿಕಾರ ಸೀಮಿತವಾಗಿದೆ. ಹಾಗಾಗಿ ಆ ಸೀಮಿತ ಅಧಿಕಾರ ಬಳಸ್ಕೊಂಡು ಈ ಪಾರ್ಲಿಮೆಂಟ್ ಏನಿದೆ ಅದು ಅನ್ಲಿಮಿಟೆಡ್ ಪವರ್ ಇದೆ ಅಂತ ಅಂದ್ಕೊಳ್ಳಿಕ್ಕಾಗಲ್ಲ. ತನಗೆ ತಾನೇ ಅನಿಯಮಿತವಾದಂಥ ಅಧಿಕಾರವನ್ನು ಪಡ್ಕೊಳ್ಳಿಕ್ಕಾಗಲ್ಲ.
ಹಾಗಾಗಿ ನಿಮಗಿರೋದು ಲಿಮಿಟೆಡ್ ಪವರು ಅಂತ ಮಿನರ್ವಾ ಮಿಲ್ಸಲ್ಲಿ ಸುಪ್ರೀಂ ಕೋರ್ಟ್ ಹೇಳುತ್ತೆ. ಮತ್ತು ಹಿಂದೆ ನಾವು ಮೇನಕಾ ಗಾಂಧಿ ಕೇಸ್ನಲ್ಲಿ ಡ್ಯೂ ಪ್ರೊಸೆಸ್ ಆಫ್ ಲಾ ಬಗ್ಗೆ ಡಿಸ್ಕಸ್ ಮಾಡಬೇಕಾದ್ರೆ ಸಹ ನೋಡಿದ್ದೀವಿ. ಅಲ್ಲಿ ಶಾಸಕಾಂಗ ಇರಬಹುದು, ಕಾರ್ಯಾಂಗ ಇರಬಹುದು, ಅವ್ರು ಏನೇ ಕಾರ್ಯಗಳನ್ನು ಅಥವಾ ಏನೇ ನಿರ್ಧಾರಗಳನ್ನು ಕೈಗೊಳ್ಳಬೇಕಾದ್ರೆ ಅವರ ನಡೆ ಹೇಗಿರಬೇಕು, ಜಸ್ಟ್, ಫೇರ್ ಆ್ಯಂಡ್ ರೀಸನೇಬಲ್ ಅಲ್ವಾ. ಜಸ್ಟ್ ಅಂತಂದರೆ ನ್ಯಾಯಸಮ್ಮತವಾಗಿರಬೇಕು, ಫೇರ್ ಆಗಿರಬೇಕು, ರೀಸನೇಬಲ್ ಆಗಿರಬೇಕು, ತರ್ಕಬದ್ಧವಾಗಿರಬೇಕು. ಸೊ ಆ ರೀತಿಯಾಗಿ ಅವರು ನಿರ್ಧಾರಗಳನ್ನು ಕೈಗೊಳ್ಳಬೇಕು. ಸೊ ಈ ರೀತಿ. ಮತ್ತು ಲಿಮಿಟೇಷನ್ ಆನ್ ಸ್ಟೇಟ್ ಪವರ್. ಸ್ಟೇಟ್ ಅಂತಂದರೆ ಸರ್ವೆಂಟ್ ಆಫ್ ದಿ ಪೀಪಲ್ ಅದು ಅಲ್ವಾ. ಜನರ ಒಂದು ಸೇವಕ ಇದ್ದ ರೀತಿ ಅಲ್ಲಿನ ವ್ಯಕ್ತಿಗಳು ವರ್ತಿಸಬೇಕಾಗತ್ತೆ. ಸೊ ಗೌರ್ಮೆಂಟ್ ರಿಮೇನ್ಸ್ ಸರ್ವೆಂಟ್ಸ್, ನೆವರ್ ಮಾಸ್ಟರ್ಸ್. ಮಾಸ್ಟರ್ಸ್ ಆಗಿ ಸರ್ಕಾರ ಅಲ್ಲಿ ಕಾರ್ಯನಿರ್ವಹಿಸಬಾರ್ದು. ಇದಾದ ಮೇಲೆ ಮುಂದೆ ಎಂಡ್ಯೂರಿಂಗ್ ಗ್ಯಾರಂಟಿ ಆಫ್ ಇಂಡಿವಿಜುವಲ್ ಲಿಬರ್ಟಿ, ಅಂದರೆ ವೈಯಕ್ತಿಕ ಸ್ವಾತಂತ್ರ್ಯ ಇರಬೇಕು. ವೈಯಕ್ತಿಕ ಸ್ವಾತಂತ್ರ್ಯ ಇದ್ದಾಗ ಮಾತ್ರ ಕಾನ್ಸ್ಟಿಟ್ಯೂಷನಲಿಸಮ್ಗೆ ಒಂದು ಅರ್ಥ ಬರುತ್ತೆ. ಸೊ ವಾಟ್ ಆರ್ ದ ಮೇನ್ ಪಿಲ್ಲರ್ಸ್ ಆಫ್ ಕಾನ್ಸ್ಟಿಟ್ಯೂಷನಲಿಸಮ್ ಯಾವ್ಯಾವುದು ಅಂತ ನೆನ್ಪು ಮಾಡ್ಕೊಳ್ಳಿ. ಮೇಲ್ಗಡೆ ಬಂದರೆ ಪಿಲ್ಲರ್ಸ್ ಇರುತ್ತೆ. ಅದರಲ್ಲಿ ನೀವು ನೋಡಿರಬಹುದು ಸಪರೇಷನ್ ಆಫ್ ಪವರ್, ರೂಲ್ ಆಫ್ ಲಾ, ಇಂಡಿಪೆಂಡೆಂಟ್ ಜುಡಿಷಿಯರಿ, ಫ್ರೀ ಆ್ಯಂಡ್ ಫೇರ್ ಎಲೆಕ್ಷನ್ಸ್, ಅದಾದಮೇಲೆ ಪ್ರೊಟೆಕ್ಷನ್ ಆಫ್ ಫಂಡಮೆಂಟಲ್ ರೈಟ್ಸ್, ಸಿವಿಲಿಯನ್ ಕಂಟ್ರೋಲ್ ಓವರ್ ಮಿಲಿಟರಿ. ಈ ತತ್ವಗಳನ್ನು ಸರಿಯಾಗಿ ನೆನಪಿಟ್ಕೋಬೇಕು. ಮೇನ್ಸಲ್ಲಿ ಇದರ ಬಗ್ಗೆ ಪ್ರಶ್ನೆಗಳು ಬರುತ್ತೆ. ಸೊ ಆವಾಗ ವಿತ್ ಕರೆಂಟ್ ಅಫೇರ್ಸ್ ಎಕ್ಸಾಂಪಲ್ ಕೊಟ್ಟು ಇದನ್ನು ಎಕ್ಸ್ಪ್ಲೇನ್ ಮಾಡಬೇಕಾಗತ್ತೆ. ಸೊ ಈಗ ನಿಮಗೆ ತತ್ವಗಳು ಅರ್ಥ ಆಗಿದೆ. ತತ್ವಗಳು ಅರ್ಥ ಆದಮೇಲೆ ಅಂತಂದರೆ ಪಿಲ್ಲರ್ಸ್ಗಳು ಹೀಗಿರುತ್ತೆ ಅಂತ ಗೊತ್ತಾದ ಮೇಲೆ ಅದನ್ನು ಈಗ ನೀವೇನಾದರೂ ನ್ಯೂಸ್ ಪೇಪರನ್ನು ಓದ್ತಾ ಇದ್ದರೆ ಅಲ್ಲಿ ಸಹ ಕನೆಕ್ಟ್ ಮಾಡಬೇಕಾಗತ್ತೆ ಇದನ್ನು. ಇನ್ನು ಕಾನ್ಸ್ಟಿಟ್ಯೂಷನ್ ಮತ್ತು ಕಾನ್ಸ್ಟಿಟ್ಯೂಷನಲಿಸಮ್ ಇದರ ನಡುವೆ ಏನು ಡಿಫ್ರೆನ್ಸು ಅನ್ನೋದನ್ನು ಸಹ ಕರೆಕ್ಟಾಗಿ ಮೊದಲು ಡಿಫೈನ್ ಮಾಡಿದ್ರೆ ಒಳ್ಳೆಯದು. ಸಂವಿಧಾನಾತ್ಮಕತೆ ಅಂತಂದ್ರೆ ಏನು, ಸಂವಿಧಾನ ಅಂತಂದ್ರೆ ಏನು, ಡಿಫ್ರೆನ್ಸ್ ಏನು. ಸೊ ಆ ಒಂದು ಡಿಫ್ರೆನ್ಸ್ ಗೊತ್ತಿದ್ದರೆ ಈಸಿಯಾಗಿ ಸಂವಿಧಾನಾತ್ಮಕತೆಗೆ ಸಂಬಂಧಪಟ್ಟಂತಹ ಕ್ವಶನ್ಗಳನ್ನು ಟ್ಯಾಕಲ್ ಮಾಡ್ಬೋದು. ಓಕೆನಾ. ಸೊ ಇನ್ನಷ್ಟು ಬೇರೆ ಬೇರೆ ರೀತಿಯಾಗಿ ಮುಂದೆ ಇಮೇಜಸ್ಗಳನ್ನು ಆ್ಯಡ್ ಮಾಡ್ತೇನೆ. ನಿಮ್ಮ ಅಭಿಪ್ರಾಯ ಬಹಳ ಇಂಪಾರ್ಟೆಂಟ್. ಅದನ್ನು ಕಮೆಂಟ್ ಮೂಲಕ ತಿಳಿಸಿ. ಮುಂದಿನ ದಿನಗಳಲ್ಲಿ ಇನ್ನಷ್ಟು ಬೇರೆ ಬೇರೆ ರೀತಿಯಾದಂಥ ಕಂಟೆಂಟ್ಗಳನ್ನು ಕೊಡಲಿಕ್ಕೆ ಪ್ರಯತ್ನ ಮಾಡ್ತೇನೆ. ಓಕೆನಾ. ಥ್ಯಾಂಕ್ ಯು ಸೋ ಮಚ್.